ನಮಸ್ತೆ. ಜೈ ಶ್ರೀರಾಮ್. ಶ್ರೀರಾಮನವಮಿಯ ಶುಭಾಶಯಗಳು. ಇಡೀ ಭೂಮಂಡಲದಲ್ಲಿ ಎಷ್ಟೊಂದು ದೇಶಗಳಿದ್ದಾವೆ, ಎಷ್ಟೊಂದು ಭೂಪ್ರದೇಶ ಇದೆ. ಆದರೂ ಇಷ್ಟೊಂದು ಭೂಪ್ರದೇಶ ಇದ್ದರೂ ಸಹ ನಮ್ಮ ಜನ್ಮ ಈ ಪವಿತ್ರವಾದ ಭಾರತ ದೇಶದಲ್ಲಿ ಆಗಿದೆ. ದೇವರು ನಮಗೆ ಈ ಪವಿತ್ರ ಭಾರತ ದೇಶದಲ್ಲಿ ಜೀವನ ಮಾಡುವಂಥ ಅವಕಾಶ ಕೊಟ್ಟಿದ್ದಾರೆ. ರಾಮ ಹುಟ್ಟಿದಂಥ ದೇಶ ನಮ್ಮದು. ಮತ್ತು ಪವಿತ್ರವಾದ ಹಿಂದೂ ಧರ್ಮದಲ್ಲಿ ಹುಟ್ಟಿದ್ದೀವಿ. ರಾಮ ನಡೆದಾಡ್ದಂಥ ಭೂಮಿ ಮೇಲೆ ನಾವು ಸಹ ನಡೆದಾಡ್ತಾ ಇದ್ದೀವಿ. ನಾವೆಷ್ಟು ಪುಣ್ಯ ಮಾಡಿದ್ದೀವಿ. ಈಗ ಒಬ್ಬರು ಪೂಜೆ ಮಾಡ್ತಿದ್ದಾರೆ ಅಂದರೆ ಉದ್ಗಡ್ಡಿ ಹಚ್ಕೊಂಡು ಪೂಜೆ ಮಾಡಿ ಇಟ್ಕೊಂಡಿರೋವಂಥ ಕೈನ ಟಚ್ ಮಾಡಿ ನಾವು ನಿಂತ್ಕೊಂಡ್ರೂ ಸಹ ಪೂಜೆ ಮಾಡಿದಂಥ ಪುಣ್ಯ ನಮಗೂ ಸಹ ಸಿಗುತ್ತೆ. ಅದೇ ಥರನೇ ರಾಮ ಇಲ್ಲಿ ನಾವು ನಿಂತಿರೋ ನೆಲದಲ್ಲಿ ನಾವು ಓಡಾಡ್ತಾ ಇರೋವಂಥ ನಮ್ಮ ಮನೆ ಸುತ್ತಮುತ್ತಲೇ ಓಡಾಡಬೇಕು ಅನ್ನೋದೇನೂ ಇಲ್ಲ. ರಾಮ ಅಯೋಧ್ಯೆಯಲ್ಲಿ ಹುಟ್ಟಿದ್ದಾರೆ ಅಂತಂದರೆ ಇಡೀ ಭರತಖಂಡಕ್ಕೆ ಅನ್ವಯಿಸುತ್ತೆ ಅದು. ನಾವು ಈ ಭಾರತ ದೇಶದ ಯಾವುದೇ ಮೂಲೆಯಲ್ಲಿರಲಿ ರಾಮ ಓಡಾಡಿದಂಥ ನೆಲದನ್ನು ನಾವು ಸಹ ಓಡಾಡ್ತಾ ಇದ್ದೀವಿ. ಅದೇ ನೆಲವನ್ನು ನಾವು ಸಹ ಟಚ್ ಮಾಡ್ತಿದ್ದೀವಿ. ಅಂದಮೇಲೆ ನಾವೆಷ್ಟು ಪುಣ್ಯ ಮಾಡಿದ್ದೀವಿ. ಇಡೀ ರಾಮಾಯಣ ನೋಡಿ ನಮಗೆ ರಾಮಾಯಣದ ಕಥೆಯಲ್ಲಿ ಗೊತ್ತಾಗುತ್ತೆ. ಎಷ್ಟೇ ಕಷ್ಟ ಬಂದರೂ ಸಹ ನಾವು ವಿಚಲಿತರಾಗಬಾರ್ದು. ಬಂದ ಕಷ್ಟಗಳನ್ನು ನಗ್ನಗ್ತಾ ತಗೊಂಡು ಜೀವನನ ಮುಂದುವರಿಸ್ಕೊಂಡು ಹೋಗಬೇಕು ಅನ್ನೋದು ಸಹ ನಮಗೆ ರಾಮಾಯಣ ನೋಡಿದ್ರೆ ಅರ್ಥ ಆಗುತ್ತೆ. ರಾಮ ಎಷ್ಟು ಆದರ್ಶ ಪುರುಷ ಅಂತಂದರೆ ತನ್ನನ್ನು ಕಾಡಿಗೆ ಕಳಿಸಿದಂಥ ಕೈಕೆ ತಾಯಿ ಮೇಲೆ ಸಹ ಕೋಪ ಬರಲಿಲ್ಲ. ಕಾಡಿಗೆ ಕಳಿಸಿದ್ರಲ್ಲ ಅನ್ನೋ ಕೋಪ ರಾಮನಿಗಿರಲಿಲ್ಲ. ನಾನು ಯಾಕೆ ಕಾಡಿಗೆ ಹೋಗಬೇಕು, ನಾನು ರಾಜನ ಮಗ, ನಾನು ಸಹ ಸುಖದ ಸುಪ್ಪತ್ತಿಗೆಯಲ್ಲಿ ನನ್ನ ಅರಮನೆಯಲ್ಲಿ ಇರ್ತೀನಿ ಅನ್ಬೋದಿತ್ತು. ಅದು ನಮಗೇನು ತಿಳಿಸ್ಕೊಡುತ್ತೆ ಅಂದರೆ ಕಷ್ಟ ಬರುತ್ತೆ ಲೈಫಲ್ಲಿ, ತಗೋಬೇಕು, ಜೀವನ ನಡೆಸ್ಕೊಂಡು ಹೋಗಬೇಕು. ಇದೊಂದೇ ಅಂತ ಅಲ್ಲ, ಇಡೀ ರಾಮಾಯಣದಲ್ಲಿ ರಾಮನ ಆದರ್ಶಗಳು ತುಂಬ ಇದ್ದಾವೆ. ರಾಮನ ಆದರ್ಶ ಅಷ್ಟೊಂದು ಆದರ್ಶಯುತವಾಗಿ ಬದುಕಿದ್ರಿಂದ ಇವತ್ತು ರಾಮ ಅಂತೀವಲ್ವ, 2 ಅಕ್ಷರದಲ್ಲಿ ಎಷ್ಟು ಶಕ್ತಿ ಇದೆ ಅಂತ ಅನ್ನೋದು ಅದು ಮಾತಲ್ಲಿ ಹೇಳೋಕ್ಕೆ ಸಾಧ್ಯ ಇಲ್ಲ. 2 ಅಕ್ಷರದಲ್ಲಿ ಕಣ್ಮುಚ್ಚಿ ರಾಮ ಅನ್ರಿ ನಾವು ಯಾವುದೋ ಲೋಕಕ್ಕೆ ಹೋಗ್ತೀವಿ. ಎಷ್ಟು ಭಕ್ತಿ ಪರವಶತೆಯಿಂದ ನಾವು ಹೇಳಿರ್ತೀವಿ ಅಂತಂದರೆ ಅದು ನಮಗೆ ಭಕ್ತಿ ಬಂದ್ಬಿಡುತ್ತೆ. ರಾಮ ಹೆಸರು ಹೇಳ್ತಾ ಹೋಗಿ ರಾಮನ ದ್ವೇಷ ಮಾಡೋರು ಸಹ ರಾಮನ ಭಕ್ತರಾಗಿ ಬದಲಾವಣೆ ಆಗುತ್ತೆ. ಆ ಥರ ಮನಸ್ಥಿತಿಯನ್ನು ರಾಮ ಅನ್ನೋ 2 ಅಕ್ಷರ ಕೊಡುತ್ತೆ. ನಮಗೆ ಕಷ್ಟ ಬರಬಾರ್ದು ಅನ್ನೋದು ಏನೂ ಇಲ್ಲ. ನಾವು ಹುಟ್ಟಬೇಕಾದ್ರೆ ನಾವೇನು ಬಾಂಡ್ ಪೇಪರ್ ಬರ್ಕೊಂಡು ಬಂದಿಲ್ಲ. ನಾವು ಈ ಜಗತ್ತಿಗೆ ಬರ್ತಿದ್ದೀವಿ, ನಾವು ಸುಖವಾಗೇ ಇರಬೇಕು, ನಮಗೆ ಕಷ್ಟ ಬರಬಾರ್ದು ಅಂತ ಏನೂ ನಾವು ಬರ್ಕೊಂಡು ಬಂದಿಲ್ಲ. ನಮಗೆ ಜೀವನ ಯಾವ ರೀತಿ ಬರುತ್ತೋ ಅದೇ ರೀತಿಯೇ ನಾವು ತೊಗೊಂಡು ಹೋಗ್ತಿರ್ತೀವಿ. ಆದರೆ ನಮ್ಮ ಈ ಜೀವನದಲ್ಲಿ ರಾಮ ಮಂತ್ರನ ಬಿಡಬಾರ್ದು. ರಾಮ 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 ಅಂತ ಅನ್ನೋದನ್ನು ಬಿಡಬಾರ್ದು. ಎಷ್ಟೇ ಕಷ್ಟ ಬರಲಿ ನಮಗೆ ತುಂಬ ಟೈಮು ಸಹ ಸ್ಪೆಂಡ್ ಮಾಡುವಂಥ ಅವಶ್ಯಕತೆ ಇಲ್ಲ. ಕೆಲಸ ಮಾಡ್ತಾನೆ ಮನಸ್ಸಲ್ಲಿ ರಾಮನ ಧ್ಯಾನ ಮಾಡಿದ್ರೂ ಸಹ ಸಾಕು. ನಮಗೆ ಎಷ್ಟೋ ಶಕ್ತಿ ಬರುತ್ತೆ, ಎಷ್ಟೋ ಧೈರ್ಯ ಬರುತ್ತೆ. ಮನಸ್ಸು ಚಂಚಲವಾಗಿ ಇಲ್ಲದೆ ಒಂದೇ ಕಡೆ ಸ್ಥಿರವಾಗಿ ಇರೋದಕ್ಕೆ ರಾಮ ಮಂತ್ರ ತುಂಬಾ ಉಪಯೋಗ ಮಾಡುತ್ತೆ. ನಾವು ರಾಮ ರಾಮ ಜೈ ಶ್ರೀರಾಮ್ ಅಂತಿದ್ರೆ ಸಾಕು, ಅಲ್ಲಿ ಹನುಮಂತ ಸಹ ಬರ್ತಾರೆ. ನಮ್ಗೆ ಏನು ಕಷ್ಟ ಇದ್ರೂ ಸಹ ನಾನಿದ್ದೀನಿ ಅಂತೇಳ್ಬಿಟ್ಟು ಬರೋ ಅಂಥ ಮಂತ್ರನೇ ರಾಮ ಮಂತ್ರ. ಹನುಮಂತ ಸಹ ನಮಗೆ ಸಾಥ್ ಕೊಡ್ತಾರೆ. ಒಂದೊಂದು ಜಾಗದಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ನೋಡಿ ರಾಮನ ಮೈಯೆಲ್ಲ ರಾಮ ರಾಮ ಅಂತ ಬರೆದಿರ್ತಾರೆ. ಹಾಗಂದರೆ ಏನರ್ಥ ಅಂದರೆ ಮೈಯೆಲ್ಲ ರಾಮನೇ ತುಂಬಿದ್ದಾರೆ ಅಂತ ಅರ್ಥ. ನಾವು ಅದೇ ರೀತಿಯೇ ಮೈಯೆಲ್ಲ ನಮ್ಮ ಉಸಿರಿನ ಪ್ರತಿ ಒಂದು ಕಣವೂ ಸಹ ರಾಮನಿಂದ ತುಂಬಿರಬೇಕು. ಅಷ್ಟೊಂದು ಭಾವ ಭಕ್ತಿ ಪರವಶತೆಯಿಂದ ನಾವು ರಾಮನನ್ನು ನೆನೆಸ್ತಾ ಇದ್ದರೆ ನಮಗೆ ಎಷ್ಟು ಕಷ್ಟ ಬಂದರೂ ಸಹ ಮನಸ್ಸು ನೆಮ್ಮದಿಯಾಗಿ ಇರುತ್ತೆ. ಯಾಕಂದರೆ ರಾಮ ಅನುಭವಿಸಿದಂಥ ಕಷ್ಟ ಅದು ಚಿಟಿಕೆ ಹೊಡೆಯೋದ್ರಲ್ಲಿ ರಾಮ ಅದನ್ನ ನಾನೇನು ಅನುಭವಿಸಲ್ಲ, ಸುಖವಾಗಿ ಸುಖದ ಸುಪ್ಪತ್ತಿಗೆನಲ್ಲಿ ಇದ್ದೋಗ್ತೀನಿ ಅನ್ಬೋದಿತ್ತು. ಆದರೆ ಅದು ಅಂದಿಲ್ಲ. ತಗೊಂಡಿದ್ದಾರೆ, ಕಷ್ಟ ಬಂದಿದ್ದ ಕಷ್ಟನ ತಗೊಂಡು ಜೀವನ ನಡೆಸಿ ಹೋಗಿದ್ದಾರೆ. ನಮಗೆ ಅದೆಲ್ಲನೂ ಆದರ್ಶ. ರಾಮನನ್ನು ಆದರ್ಶವಾಗಿ ನಾವು ಬದುಕ್ತಿದ್ದೀವಿ ತಗೊಂಡು ಅಂತಂದರೆ ನಾವು ಸಹ ಒಳ್ಳೆಯವರಾಗಿ ಬದುಕೋದಕ್ಕೆ ಸಾಧ್ಯ ಇದೆ.
ಎಷ್ಟೊಂದು ಜೀವರಾಶಿ ಇದ್ದರೂ ಸಹ ಮಾನವ ಜನ್ಮ ದೊಡ್ಡದು ಅಂತ ಹೇಳ್ತಾರಲ್ವ. ಹಾಗೆಯೇ ನಾವು ಯಾವುದೋ ಒಂದು ಹುಳನೋ ಒಂದು ಪ್ರಾಣಿನೋ ಆಗಿ ಹುಟ್ಟಿಲ್ಲ. ಬಹು ದೊಡ್ಡ ಜನ್ಮ ಅಂದರೆ ಮಾನವ ಜನ್ಮ. ಇಂಥ ಮಾನವ ಜನ್ಮ ಬಂದಿದೆ ನಮಗೆ. ಹಾಗೆಯೇ ಪವಿತ್ರವಾದ ಭಾರತ ದೇಶದಲ್ಲಿ ಬಂದಿದೆ. ಇದಕ್ಕಿಂತ ಪುಣ್ಯ ಬೇಕಾ? ನಮ್ಮ ಭಾರತ ದೇಶ ನಮಗೆ ಹೆಮ್ಮೆ, ನಮ್ಮ ಪವಿತ್ರವಾದ ಹಿಂದೂ ಧರ್ಮ ಹೆಮ್ಮೆ. ಎಷ್ಟು ದಿನ ಬದುಕಿರ್ತೀವೋ ಗೊತ್ತಿಲ್ಲ. ರಾಮನ ಧ್ಯಾನ ಮಾಡ್ತಾ, ಒಬ್ಬರಿಗೆ ಕೆಟ್ಟದ್ದು ಮಾಡದೆ ಒಳ್ಳೆಯದನ್ನೇ ಮಾಡ್ತಾ ನಾವು ಸಹ ಸಂತೋಷವಾಗಿ ನೆಮ್ಮದಿಯಿಂದ ಜೀವನ ಮಾಡೋಣ. ಜೈ ಶ್ರೀರಾಮ್.